ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕನ್ಯಾ ವ್ಲಾಗ್. ಸೊ ಎಲ್ಲರಿಗೂ ಕೂಡ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಅದ್ರ ನಂತರ ಹೊಸ ವರ್ಷದ ಫಸ್ಟ್ ಹಬ್ಬ ಇದು. ಎಲ್ಲರಿಗೂ ಕೂಡ ಚೆನ್ನಾಗಿ ಹೋಲಿ ಹಬ್ಬ ಅಂತ ಹೇಳ್ತಾ ಇವತ್ತಿನ ನನ್ನ ಡೇ ಇನ್ ಮೈ ಲೈಫ್ ಮಾಡ್ತಾ ಇದ್ದೇನೆ. ಖಂಡಿತ ಅಂದರೆ ತುಂಬ ಸಪೋರ್ಟ್, ತುಂಬ ವ್ಯೂಸ್ ಬೇಕು. ಖಂಡಿತ ಹಿಂಗೆ ಚೆನ್ನಾಗಿ ವಿಡಿಯೋ ತರ್ತಾ ಇರ್ತೇನೆ. ಇವತ್ತು ಸಿಂಪಲ್ ಅವಲಕ್ಕಿ ಮಾಡ್ತಾ ಇದ್ದೇನೆ. ಸ್ವಲ್ಪ ವಟಾಣಿ ಹಾಕಿ, ಕ್ಯಾರೆಟ್ ಹಾಕಿ, ಕೆಲವೊಬ್ರು ಹಾಕ್ಬೋದು ಅಥವಾ ಇಲ್ಲ, ಬಟ್ ನಾನು ಸ್ವಲ್ಪ ತರಕಾರಿ ಕೂಡ ಹಾಕ್ತೀನಿ. ಸೊ ಇವತ್ತು ನೋಡ್ಬೋದು, ಇಲ್ಲಿ ಮೆಣಸಿನ್ಕಾಯಿ, ಟೊಮೊಟೊ, ವಟಾಣಿ ಮತ್ತು ಕೊತ್ತಂಬರಿ ತಗೊಳ್ತಾ ಇದ್ದೇನೆ. ಅದರ ನಂತರ ನಿನ್ನೆ ಹೊರಗಡೆ ಹೋಗಿದ್ವಿ. ಆವಾಗ ನಾವು ಇಲ್ಲೊಂದು ಪೇಡ ತಂದಿದ್ವಿ. ತುಂಬ ಬರ್ಫಿ ಅಂತಾರೆ, ತುಂಬ ಟೇಸ್ಟಿ ಇತ್ತು. ಸೊ ನೋಡ್ರಿ, ಈಗ ಅವಲಕ್ಕಿ ಮಾಡಬೇಕು. ನಾವು ಇರೋ ಸ್ಥಳದಲ್ಲಿ 2 ದಿನ ಸಂಕ್ರಾಂತಿ ಇರುತ್ತೆ. ಎಲ್ಲರ ಕಡೆ 2 ದಿನ ಇರುತ್ತೆ, ಕೆಲವೊಬ್ಬರು 1 ದಿನ ಮಾಡ್ತಾರೆ. ಬಟ್ ಇಲ್ಲಿ ತುಂಬ ಜಾಸ್ತಿ ಗ್ರ್ಯಾಂಡ್ ಮಾಡ್ತಾರೆ. ಎಲ್ಲರ ಮನೆ ಮುಂದೆ 2 ದಿನ ತುಂಬ ದೊಡ್ಡ ರಂಗೋಲಿ ಕೂಡ ಬಿಡಿಸ್ತಾರೆ. ನಾಳೆಗೆ ವ್ಲಾಗಲ್ಲಿ ನಾನು ಖಂಡಿತ ತೋರಿಸ್ತೀನಿ ಯಾವ ಥರ ಇರುತ್ತೆ ಇಲ್ಲಿ ಹಬ್ಬ ಅಂತ. ಸೊ ಇಲ್ಲಿ ನಾನು ಕೂಡ ರಂಗೋಲಿ ಹಾಕಿ ಬೇಗನೆ ಎದ್ದಿದ್ದೆ, ಎಲ್ಲನೂ ರಂಗೋಲಿ ಹಾಕಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ದೆ. ಅದರ ನಂತರ ಆ ಥರ ಕೂಡ 2-3 ಫೋಟೋ ಕ್ಲಿಕ್ ಮಾಡಿದೆ ಇವತ್ತು. ಇಲ್ಲಿ ಆದ ಎಲ್ಲ ನಂತರ ಚಹಾ ಕುಡಿದಾದ ನಂತರ ಇಲ್ಲಿ ಅವಲಕ್ಕಿ ಕೂಡ ಪಾನೆ ಹೊಡಿತಾ ಇದ್ದೀನಿ. ಟೈಮ್ ಬಂದು ಇಲ್ಲಿ 10 ಗಂಟೆ ಆಗಿದೆ. ಅದಕ್ಕೆ ಪಟ ಅಂತ ಎಲ್ಲ ಹೆರ್ಚ್ಕೊಂಡು ತೊಗೊಂಡ ಇದ್ದೆ. ಚಹಾ ಮಾಡೋಕ್ಕಿಂತ ಮುಂಚೆ ನಾಷ್ಟಕ್ಕೆ ಏನೇನು ಬೇಕು ಎಲ್ಲ ಹೆರಿಸ್ತೀನಿ. ಅದರ ನಂತರ ನಾಷ್ಟ ಮಾಡೋದು ಅಷ್ಟೇ ಉಳಿತದಂತ ಇಲ್ಲಿ ನಾನು ಅವಲಕ್ಕಿ ಮತ್ತು ಟೊಮೊಟೊ ಸ್ವಲ್ಪ ದಪ್ಪ ಯಾಕಂದರೆ ಹೋಳ್ತೀನಂದರೆ ಇದು ಅವಲಕ್ಕಿ ಹಾಕುವಾಗ ಟೊಮೊಟೊದು ಫ್ಲೇವರ್ ಬರುತ್ತೆ, ಬಟ್ ಅದು ನನಗೆ ಇಷ್ಟ ಆಗೋಂಗಿಲ್ಲ. ಅದಕ್ಕೆ ಸ್ವಲ್ಪ ಲಘು ಮ್ಯಾಶ್ ಆಗಬಾರ್ದಂತ ನಾನು ಸ್ವಲ್ಪ ದೊಡ್ಡ ಸೈಜ್ನಾಗೆ ನಾನು ಟೊಮೊಟೊ ಇಲ್ಲಿ ಹೆರಿಸ್ತಾ ಇದ್ದೇನೆ. ಎಲ್ಲ ಆದ ನಂತರ ಅವಲಕ್ಕಿ ಪಟನೆ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಹಾಯ್ ಅಥರ್ವ, ಹಾಯ್. ಏನು ಮಾಡಕತ್ತಿ? ಓಕೆ, ಇಲ್ಲಿ ಇಬ್ಬರಿಗೂ ಕೂಡ ನಾನು ನಾಷ್ಟ ಪ್ರಿಪೇರ್ ಮಾಡಕತ್ತೀನಿ. ಅವಲಕ್ಕಿ ಮತ್ತು ಒಂದು ಬರ್ಫಿ ನೋಡ್ಬೋದು. ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ, ಖಂಡಿತ ಬಿಗ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡಿರಿ ಅಂತ ಹೇಳ್ತಾ, ಯಾರ್ಯಾರು ಹೊಸಬ್ರಿದ್ರೆ ಖಂಡಿತ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡಿರಿ ಮತ್ತು ತುಂಬ ಶೇರ್ ಮಾಡಿರಿ ಅಂತ ಹೇಳ್ತಾ, ಎಲ್ಲರಿಗೆ ಹಬ್ಬದ ಶುಭಾಶಯಗಳು. ಎಲ್ಲರಿಗೆ ಹಬ್ಬದ ಶುಭಾಶಯಗಳು. ಹಬ್ಬದ ಶುಭಾಶಯಗಳು. ಇಲ್ಲಿ ನಾನು ಒಂದು ಮೂವಿ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿದೆ.